ನಾನು ಪಾರ್ಲರ್ಗೆ ಹೋಗ್ಬೇಕು. ಸ್ವಲ್ಪ ದುಡ್ಡೆಲ್ಲ ಕೊಡ್ರಿ ಅಂತ ಹೇಳಿ ನಾನು ಕೇಳಿದ್ದೀನಿ. 3,000 ರೂಪಾಯಿ ದುಡ್ಡು ಕೊಡ್ರಿ ಅಂತ ನೆನ್ನೆಯಿಂದ ಕೇಳ್ತಾ ಇದ್ರು, ಕೊಡ್ತಾ ಇಲ್ಲ. ಥೂ, ಕೆಲ್ಸಕ್ಕೆ ಹೋಗಲ್ಲ, ಕೆಲಸ ಮಾಡಲ್ಲ, ಏನಿಲ್ಲ. ಸ್ಟೋರಿಗೆ ಬೇರೆ ಹೋಗ್ಬೇಕು. ಸ್ವಲ್ಪ ಮೇಕಪ್ ಐಟಮ್ಸ್ ಎಲ್ಲ ಖಾಲಿ ಆಗೈತೆ, ತೊಗೊಂಬರ್ಬೇಕು. ಕ್ರೀಮ್ಸ್ ಎಲ್ಲ ಖಾಲಿ ಆಗಿದ್ದಾವೆ. ರೇ 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 ನಿಜವಾಗ್ಲೂ ಇತ್ತೀಚಿಗೆ ಯಾಕನೋ ಭಾಳ ಸಿಟ್ಟು ಬತ್ತೈತೆ ಇವ್ರ ಮೇಲೆ. ಸುಮ್ಮನೆ ಇದ್ದೀನಿ, ಮಾತಾಡಬಾರ್ದು ಅಂತ. ನಮ್ಮ ಅಪ್ಪನ ಮಾತು ಮೀರಿ ಇವತ್ತು ನಾನು ಬಂದು ಮದುವೆ ಆಗಿದ್ದೀನಿ. ಅದಕ್ಕೆ ಸುಮ್ಮನೆ ಇದ್ದೀನಿ. ಸುಮ್ಮನೆ ಯಾಕೆ ಎಲ್ಲರ ಹತ್ರ ಸಾದ್ರ ಆಗ್ತೀನಿ ಅಂತ. ನನಗೆ ನಿಜವಾಗ್ಲೂ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟೈತೆ. ಯಾಕಾದ್ರೂ ಮದುವೆ ಆದ್ನಪ್ಪ ಅಂತ ಅನ್ನಿಸ್ಬಿಟ್ಟೈತೆ. ಅಯ್ಯೋ, ಒಂದು ಪಾರ್ಲರ್ಗೆ ಹೋಗಕ್ಕೆ ದುಡ್ಡು ಕೊಡಲ್ಲ, ಏನಿಲ್ಲ. ಒಂದು ಡ್ರೆಸ್ ತಗೊಳಕ್ಕೆ ದುಡ್ಡು ಕೊಡಲ್ಲ, ಒಂದು ಸ್ಯಾರಿ ಕೊಡ್ಸಲ್ಲ, ಏನಿಲ್ಲ. ಮದುವೆ ಆಗಿ ಇಷ್ಟು ದಿವಸ ಆಗೈತೆ, ಏನೋ ಒಂದು 2 ಕೊಡ್ಸೋರು ಅಷ್ಟೇ. ಇನ್ನೊಂದೆರಡು ಕೊಡಿಸ್ತೀನಿ, ಬಾರಮ್ಮ ಹೋಗೋಣ, ತಗೋ ಎಲ್ಲಾದರೂ ಟ್ರಿಪ್ ಹೋಗೋಣ ಅನ್ನೋ ಅಂಥ ಮಾತೇ ಇಲ್ಲ ಇವ್ರ ಹತ್ರ. ಫಸ್ಟಿಗೆ ಬಂದಾಗ ನಾನೇನೋ ಬಿಡತ್ಲಗೆ ಏನೋ ಚೆನ್ನಾಗಿದ್ದೀನಿ, ಚೆನ್ನಾಗಿ ನೋಡ್ಕೊತಾರೆ ಅಂತ ಅಂದ್ಕೊಂಡೆ. ಆಮೇಲೆ ಹೋಗ್ತಾ ಇವು 2-3 ದಿವಸದಲ್ಲಿ ಗೊತ್ತಾಗ್ತೈತೆ ಇವರು ಬಂಡವಾಳ ಏನು ಅಂತ. ಅವತ್ತೇ ಒಂದು ಕಡೆಗೆ ಯಪ್ಪ ನನಗಂತೂ ಸಾಕಾಗ್ಬಿಟ್ಟೈತೆ. ಏನಾಯ್ತು? ಅಯ್ಯೋ, ಒಂದು ಸ್ವಲ್ಪ ಹೊತ್ತು ಮಲ್ಕಮಕ್ಕೂ ಬಿಡಲ್ಲ ನೀನು. ಪಾರ್ಲರ್ಗೆ ಹೋಗ್ಬೇಕು, 3,000 ದುಡ್ಡಿದ್ರೆ ಕೊಡಿ, ನನಗೆ ಬೇಕೇ ಬೇಕು. ಹಂಗೆ ಸ್ಟೋರಿಗೆ ಬೇರೆ ಹೋಗಿ ಬರಬೇಕು. ಐಬ್ರೋಸ್ ಮತ್ತು ಹೇರ್ ಕಟ್ ಎಲ್ಲ ಮಾಡಿಸ್ಬೇಕು. ನಾನು ಸ್ವಲ್ಪ ಅಮೌಂಟ್ ಬೇಕು ನನಗೆ. 3,000 ದುಡ್ಡು ಕೊಡಿ ನನಗೆ. ಹೋಗು, ಒಳ್ಳೆಗಿದ್ಮೇಲೆ ಇವೆಲ್ಲ ಏನು ಕತ್ಲಾಗ ಏನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ನೀನೇನೇನು, ಎಲ್ಲೂ ಹೋಗಲ್ಲ. ಸುಮ್ಮನೆ ಏನಕ್ಕೆ 3,000 ಅಂತ? 3 ರೂಪಾಯಿನೂ ಇಲ್ಲ ನನ್ನ ಹತ್ರ. ನಾನೇ ಎಲ್ಲೂ ಹೋಗಿಲ್ಲ, ಏನಿಲ್ಲ, ಬೇಜಾರ. ಎಲ್ಲಿ ಹೋಗ ನೀನು? ಮಳೆ ಅದು ಬರ್ತಾ ಇರೋದಕ್ಕೆ ಸುಮ್ಮನೆ ಮಲ್ಕೊಳ್ಳೋಣ ಅನಿಸುತ್ತೆ. ಮಳೆ ಬಿಡಬೇಕಾದ್ರೆ ಎದ್ದೇಳೋಕ್ಕೆ ಆಗಲ್ಲ, ಕೆಲ್ಸಕ್ಕೆ ಹೋಗಕ್ಕೆ ಮೂಡೇ ಇರಲ್ಲ. ಎಲ್ಲಿಗೆ ಹೋಗೋಣ? ಅದಕ್ಕೆ ಸುಮ್ಮನಾಗ್ಬಿಟ್ಟಿದ್ದೀನಿ. ಸುಮ್ಮನೆ ಯಾವ ಪಾರ್ಲರ್ ಬೇಡ, ಯಾವುದು ಬೇಡ, ಸುಮ್ಮನೆ ಹೋಗತ್ಲಾಗೆ. ನಿಂತ್ಕೊಳ್ರಿ, ಹೋಗಬೇಡಿ. ಮನೆಯಿಂದಲೂ ಕೇಳ್ತಾ ಇದ್ದೀನಿ, ಕೊಡ್ರಿ ಅಂತ ಹೇಳಿ. ಅಲ್ಲ, 3,000 ಕೊಡೋಕ್ಕಾಗಲ್ವಾ ನಿಮಗೆ? ಅಯ್ಯೋ, ನನಗೆ ಮಾಡಿಸ್ಲೇಬೇಕು ಹೇರ್ ಕಟ್ ಮತ್ತು ಐಬ್ರೋಸ್ ಎಲ್ಲನ. ನಾನು ತಿಂಗಳಲ್ಲೇ ಮಾಡಿಸ್ಬೇಕಾಗಿತ್ತು, ಮಾಡ್ಸೋಕ್ಕಾಗಿಲ್ಲ. ಇವಾಗ ನನಗೆ ಸುಮ್ಮನೆ ದುಡ್ಡು ಕೊಡಿ. ನೋಡಿ, ಅದೇ ಹೋಗ್ತಾ ಇರೋದ್ರ ಕೇಳಿದ್ರೆ ನಿಂತ್ಕೊಳಪ್ಪ. ಕೊಟ್ರೆ ಸರಿ, ನೋಡಿ ಹೇಳಿರ್ತೀನಿ. ನಿನ್ನೆ ಕೇಳ್ತಾ ಇರೋದು, ನಿಂತ್ಕೊ ಇಲ್ಲಿ. ಅದೇ ಹೋಗ್ತಾ ಇದೆಯಲ್ಲ, ಗೊತ್ತಾಗಲ್ವಾ ನಿನಗೆ? ಯಾಕೆ, ಏನಾಯ್ತು? ಅಯ್ಯೋ, ನಿಂದೊಳ್ಳೆ ಸವಾಸ ಆಯ್ತಮ್ಮ ನನಗೆ. ಎಲ್ಲಿ ತಗೊಂಬರ್ಲಿಕ್ಕೆ? ಪಾರ್ಲರ್ಗೆ ಹೋಗೋಕ್ಕೆಲ್ಲ ದುಡ್ಡು ಎಲ್ಲಿ ತಗೊಂಬಂದು ಕೊಡಲಿ ನಾನು? ಅದಿಲ್ಲ, ಏನು ಲೆಕ್ಕ? ಪಾರ್ಲರ್ ಹೋಗೋದಕ್ಕಿಂತ ಸ್ವಲ್ಪ ಏನಾದರೂ ಒಣಗಿನ ಏನಾದರೂ ತಿನ್ನು. ಎಲ್ಲಿಗೆ ಹೋಗಂಗಿದೆಯಾ? ಏನು ಫಂಕ್ಷನ್ ಐತೆ? ಫಂಕ್ಷನ್ ಇದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಏನು ಫಂಕ್ಷನ್ ಇಲ್ಲ, ಏನಿಲ್ಲ, ಯಾವ ಹಬ್ಬ ಇಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಪಾರ್ಲರ್ಗೆ ಹೋಗೋಕ್ಕೆಲ್ಲ 3,000 ರೂಪಾಯಿ ಖರ್ಚು ಮಾಡಿದ್ರೆ ಹೆಂಗೆ? ಪಾರ್ಲರ್ಗೆ ಹೋಗೋಕ್ಕೆ ನನಗೆ 3,000 ದುಡ್ಡು ಬೇಕು ಅಂತ ಕೇಳ್ತಾ ಇದ್ದೀನಿ. ಕೊಡೋಕ್ಕಾಗ್ತಿಲ್ಲ ಅಂತಂದ್ರೆ ಏನರ್ಥ? ನನಗೆ ಬೇಕೇ ಬೇಕು, ಕೊಡು. ನನಗೆ ಬೇಕಂದ್ರೆ ಬೇಕು. ಕೆಲ್ಸಕ್ಕೆ ಹೋಗೆ ದುಡಿಯೇ, ಕೆಲ್ಸಕ್ಕೆ ಹೋಗೋ. ಸುಮ್ಮನೆ ಮನೆ ಕೂತ್ಕೊಂಡು ನನಗೆ ಪಾರ್ಲರ್ಗೆ ಹೋಗಿ ದುಡ್ಡು ಕೊಡು. ಮನೇಲಿದ್ಮೇಲೆ ಪಾರ್ಲರ್ಗೆ ಹೋಗೋಕೆ ದುಡ್ಡು ಕೊಡು, ನನಗೆ ಸ್ಟೋರ್ಗೆ ಹೋಗೋಕೆ ದುಡ್ಡು ಕೊಡು, ಸೀರೆ ತಗೊಳಕ್ಕೆ ದುಡ್ಡು ಕೊಡು, ಡ್ರೆಸ್ ತಗೊಳಕ್ಕೆ ದುಡ್ಡು ಕೊಡು, ಇದೆಲ್ಲ ಕೇಳಿಕೊಡ್ದು. ಬೇಕಾ? ಕೆಲ್ಸಕ್ಕೆ ಹೋಗು, ತಗೋ, ಕೆಲಸ ಮಾಡು. ಏನಾದರೂ ಕೆಲ್ಸಕ್ಕೆ ಹೋಗು. ಕೆಲ್ಸಕ್ಕೆ ಹೋಗೋ ತಗ ಅಂತ ಹೇಳ್ತಾ ಇದೀಯ. ಮುಂಚೆಗೆ ಹೇಳ್ಬೇಕಾ ಇದನ್ನೆಲ್ಲನ? ಅವಾಗಲೇ ಇಷ್ಟಪಡ್ಬೇಕಾದ್ರೆ ಅವಾಗ ಮಾತ್ರ ನಾನು ಏನು ಕೇಳಿದ್ರು ತಗೊಂಬಂದು ಕೊಡ್ತಾ ಇದ್ದೆ. ಇವಾಗ ಮದುವೆ ಆದಾಗಿಂದ ಆ ಪ್ರೀತಿನೇ ಇಲ್ಲ. ನನ್ನ ಇಷ್ಟಪಡ್ಬೇಕಾದ್ರೆ, ಲವ್ ಮಾಡಬೇಕಾದ್ರೆ ನಾನು ಏನು ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ, ಹಂಗೆ ತಗೊಂಬಂದು ಕೊಡ್ತಿದ್ದಲ್ಲ. ಆದರೆ ಯಾಕೆ ಇವಾಗ ಹಿಂಗೆ ಮಾಡ್ತಾ ಇದೆಯಾ? ಇವಾಗ ಯಾಕೆ ಈ ಥರ ಮಾಡ್ತಾ ಇದೆಯಾ ಹೇಳು ಅಂತೀಯಾ? ನನಗಂತೂ ತುಂಬ ಬೇಜಾರಾಗ್ತೈತೆ ನೀನು ಹಿಂಗೆ ಮಾಡ್ತಾ ಇರೋದಕ್ಕೆ. ಹಿಂಗೆ ಮಾಡಬೇಡ ನೀನು. ಏನಕ್ಕೆ ಹಿಂಗೆ ಮಾಡ್ತಾ ಇದೆಯಾ? ಮುಂಚೆ ನೋಡ್ಕೊಂತಿದ್ದಕ್ಕೂ ಇವಾಗ ನೋಡ್ಕೊಂತ ಇರೋದಕ್ಕೂ ತುಂಬ ವ್ಯತ್ಯಾಸ ಐತೆ. ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದೀಯ ನೀನು ನನಗೆ. ಈ ರೀತಿ ಎಲ್ಲ ಮಾಡಬೇಡ ನೀನು. ಯಾಕೆ, ಏನಾಯ್ತು ಅಂತೀಯಾ? ಯಾಕಮ್ಮ, ಏನಾಯ್ತು? ಇಲ್ಲಿ ನೋಡಿ ದೊಡ್ಡಮ್ಮ, ಕೆಲಸಕ್ಕೆ ನಾನೇ ಹೋಗಿಲ್ಲ. ಮಳೆ ಅದು ಬರ್ತಾ ಇರೋದಕ್ಕೆ ಬೇಜಾರು ಕೆಲ್ಸಕ್ಕೆ ಹೋಗೋದಕ್ಕೆ. ಸುಮ್ಮನೆ ಬೆಚ್ಚಗೆ ಮಲ್ಕೊಬಿಡೋಣಪ್ಪ. ಏನಾದರೂ ಕಾರ್ಕಾರ ಬಿಸಿ ಬಿಸಿದು ಏನಾದರೂ ತಿನ್ಕೊಂಡು ಆರಾಮ ಮನೆಯಲ್ಲಿ ಬೆಡ್ಶೀಟ್ ಹೊತ್ಕೊಂಡು ಫೋನ್ ನೋಡ್ಕೊಂಡು ಆರಾಮ ಮಲ್ಕೊಬಿಡೋಣ ಅಂತ ನನಗೆ ಅನ್ನಿಸ್ತಾ ಐತೆ. ನಾನು ಕೆಲಸಕ್ಕೆ ಹೋಗಿಲ್ಲ. ನನಗೆ ಪಾರ್ಲರ್ಗೆ ಹೋಗೋಕೆ ದುಡ್ಡು ಕೊಡು ಅಂತ ಕೇಳ್ತಾವಳೆ. ಪಾರ್ಲರ್ಗೆ ಹೋಗಿ ದುಡ್ಡು ಎಲ್ಲಿಂದ ತಗೊಂಬಂದು ಕೊಡಲಿ ಹೇಳಿ ದೊಡ್ಡಮ್ಮ ನೀನೇನೆ? 3,000 ಬೇಕಂತೆ ಇವಾಗ. 3,000 ಬೇಕು. ನಾನು ಐಬ್ರೋ ಮಾಡಿಸ್ಬೇಕು, ಹೇರ್ ಕಟ್ ಮಾಡಿಸ್ಬೇಕು, ಸ್ಟೋರ್ಗೆ ಹೋಗಬೇಕು, ಮೇಕಪ್ ಐಟಮ್ ಎಲ್ಲ ನನ್ನ ಹತ್ರ ಖಾಲಿ ಆಗಿದೆ, ಕ್ರೀಮ್ಸ್ ಖಾಲಿ ಆಗಿದೆ ಅಂತ ಹೇಳ್ತಾವಳೆ. ಅದಕ್ಕೆ ಕೆಲ್ಸಕ್ಕೆ ಹೋಗ್ತಾಗ ಅಂತ ಹೇಳ್ತಾ ಇದ್ದೀನಿ. ಇವಾಗ ಅತ್ತೆ ಇಲ್ಲ ನೋಡಿಲಿ, ಮುಂಚೆ ನನಗೆ ಇಷ್ಟಪಡ್ತಾ ಇರೋದು ರೀತಿನೇ ಬೇರೆ, ಇವಾಗ ಇವ್ರು ಇರೋ ರೀತಿನೇ ಬೇರೆ. ಇವಾಗ ಮದುವೆ ಆದಾಗಿಂದ ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನನಗೆ. ನಿಜವಾಗ್ಲೂ ಬೆಳಗ್ಗೆಯಿಂದ ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ಏನಪ್ಪ ಮಾಡಲಿ ಅಂತ ಅನ್ನಿಸ್ಬಿಟ್ಟೈತೆ. ಮಾತಾಡ್ಸಿದ್ರೆ ಏನೋ ಒಂಥರ ಮಾತಾಡಲ್ಲ, ಹಿಂಗೆ ಇದನ್ನು ಮಾಡ್ತಾ ಇದ್ದಾರೆ. ನನಗೆ ಭಾಳ ಬೇಜಾರಾಗೈತೆ. ಸುಮ್ಮನೆ ಇವನು ಇಲ್ಲಿದ್ರೆ ಕೆಲ್ಸಕ್ಕೆ ಹೋಗಲ್ಲ ಕಣಮ್ಮ. ಸುಮ್ಮನೆ ಬೆಂಗ್ಳೂರಿಗೆ ಹೋಗ್ರಿ ಇಬ್ರು. ಬೆಂಗ್ಳೂರಿಗೆ ಹೋಗಿ ದುಡಿಬೇಕು ಕಣಮ್ಮ. ನಮ್ಮ ಮನೇಲಿ ಸ್ವಲ್ಪ ಇಬ್ಬರು ಮಕ್ಕಳು ಅಷ್ಟೇ, ಸ್ವಲ್ಪ ಕೆಲಸ ಮಾಡೋದು ಕಡಿಮೆ. ಅದಕ್ಕೆ ನೀವೇ ದಾರಿಗೆ ತಗೊಂಡು ಕೆಲಸ ಮಾಡಿಸ್ಕೋಬೇಕಾಗುತ್ತೆ. ಬೆಂಗ್ಳೂರಿಗೆ ಹೋಗ್ಬಿಡ್ರಿ ಇಬ್ರು. ಬೆಂಗ್ಳೂರಿಗೆ
ಹೋಗತ್ತೆ. ನಾನು ಹೋಗಲ್ಲಪ್ಪ ಬೆಂಗಳೂರಿಗೆ. ನಾವೇನಕ್ಕೆ ಹೋಗ್ಲಿ? ನಾನು ಹೋಗಲ್ಲ ಬಿಡು, ನನಗೆ ಅಡ್ಜಸ್ಟ್ ಆಗಲ್ಲ. ನನಗೆ ಕೆಲ್ಸಕ್ಕೆ ಹೋಗೋದಂತಂದ್ರೆ ಇಷ್ಟನೇ ಆಗಲ್ಲ. ನನಗೆ ಕೆಲಸ ಮಾಡಬೇಕು, ಕೆಲ್ಸಕ್ಕೆ ಹೋಗೋದಂದ್ರೆ ಆಗೋದೇ ಇಲ್ಲ ಬಿಡು. ನಾನು ಅದನ್ನೇ ಹೇಳಿದ ನಮ್ಮ ಸುಮ್ಮನೆ ಇಬ್ರು ಬೆಂಗಳೂರಿಗೆ ಹೋಗ್ರಿ, ಇಬ್ರು ಬೆಂಗಳೂರಿಗೆ ಹೋಗಿ ದುಡ್ಕೊಂಡು ತಿಂದ್ರಿ ಅಂತ ಹೇಳಿದ್ರೆ ಇಲ್ಲ ಆಗಲ್ಲ ಅಂತ ಹೇಳ್ತಾವಳೆ. ಅವನು ಅಷ್ಟೇ ದೊಡ್ಡವನು, ಅವನು ಹಂಗೆ ಮಾಡ್ತಾ ಇದ್ದ. ಇವಾಗ ನೋಡು, ಅವಳು ಬುದ್ಧಿ ಕಲಿಸ್ಕೊಂಡು ಅವಳು ಇವಾಗ ಕೆಲ್ಸಕ್ಕೆ ಕಳಿಸ್ಕೊಂಡು ಬುದ್ಧಿವಂತಿಕೆಯಿಂದ ಎಲ್ಲ ಮಾಡ್ಕೊಂಡು ಹೋಗ್ತಿಲ್ವೇ ಅವಳು. ಹಂಗೆ ನೀನು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಬೆಂಗಳೂರಿಗೆ ಹೋಗು, ಬೆಂಗಳೂರಿಗೆ ಹೋಗಿ ಪಾಪ ಇಬ್ರು ಸುಮ್ಮನೆ ದುಡ್ಕೊಂಡು ಹೋಗ್ರಪ್ಪ. ನಾವಿಲ್ಲಿ ಹೆಂಗೋ ಇರ್ತೀವಿ, ಬೆಂಗಳೂರಿಗೆ ಹೋಗ್ರಿ. ಹೋಗಮ್ಮ ಅತ್ತಗೆ ಬೆಂಗಳೂರಿಗೆ ನನಗೆ ಸೆಟ್ ಆಗಲ್ಲ. ಅಲ್ಲಿ ಏನು ಬರೀ ಕೆಲ್ಸಕ್ಕೆ ಹೋಗು ಮನೆಗೆ ಬಾ, ಕೆಲ್ಸಕ್ಕೆ ಹೋಗು ಮನೆಗೆ ಬಾ, ಬಾಡಿಗೆ ಕಟ್ಟಬೇಕು. ಇಲ್ಲೇನು ಸ್ವಂತ ಮನೆ ಬಿಡಮ್ಮ, ಒಂದಿನ ಹೋಗ್ಲಿಲ್ಲ ಅಂದ್ರೂ ನಡೆಯುತ್ತೆ ಒಳ್ಳೆಗೆ. ಬೆಂಗಳೂರಾಗ ಆಗಲ್ಲ. ಕೆಲ್ಸಕ್ಕೆ ಹೋಗ್ತೀವ, ಮತ್ತೆ ಮನೆಗೆ ಬರಬೇಕು, ಬಂದು ಊಟ ಮಾಡವ, ಮಲ್ಕೊಂಡ್ವ, ಮತ್ತೆ ಎದ್ವಾ, ಕೆಲ್ಸಕ್ಕೆ ತಿಂದು ಹೋಗಿ ಕೊಡ್ತಾ ಇರಬೇಕು. ಅಷ್ಟು ಆಗಲ್ಲಪ್ಪ ನನಗಂತೂ. ಬೆಂಗಳೂರು ಲೈಫ್ ಇಷ್ಟನೇ ಆಗಲ್ಲ. ಮತ್ತೆ ಏನು ಮಾಡ್ತೀಯ? ಕೆಲಸ ಮಾಡ್ಬೇಕಣೋ. ಮತ್ತೆ ಅಂತೂ ಏನೂ ಹೇಳೋದೇ ಇಲ್ಲಪ್ಪ. ನನಗಂತೂ ಭಾಳ ಬೇಜಾರಾಗ್ಬಿಟ್ಟೈತೆ. ಮದುವೆಗಿನ ಮುಂಚೆ ಆದರೆ ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದ ಈ ಅಂತ್ಯ, ಇವಾಗ ಒಂಥರ ಇದು ಮಾಡ್ತಾ ಇದ್ದಾನೆ. ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ತೈತೆ. ಅಷ್ಟು ಪ್ರೀತಿ ಇದ್ದಿದ್ದು ಇವಾಗ ಎಲ್ಲೋಯ್ತು? ಸ್ವಲ್ಪ ದಿನ ಅಷ್ಟೇ, ಒಂದು ವಾರ 15 ದಿವಸ ಮದುವೆ ಆದಮೇಲೆ ಒಂದು ಸ್ವಲ್ಪ ದಿನ ಪ್ರೀತಿ ಇತ್ತು ಅನಿಸುತ್ತೆ ಅಷ್ಟೇ. ಒಂದು ವಾರಕ್ಕೇನೆ ಈ ಪ್ರೀತಿ ಹೋಗ್ಬಿಡ್ತು. ಅಲ್ಲ ಕಣಮ್ಮ, ಹೇಳಲ್ಲ ಅಂತಂದ್ರೆ ನಾವು ಹೇಳ್ತಾ ಇದೀವಲ್ಲ, ಹೇಳ್ತೀವಿ ಕಣಮ್ಮ. ನಾವು ಹೋಗಪ್ಪ ದುಡಿ ಅಂತ ಹೋಗ್ದಿಲ್ದಾರ್ನ ಏನು ಮಾಡೋಣ? ಇವನು ಅಷ್ಟೇ, ಅವನು ಅಷ್ಟೇ. ಅವ್ರಿಗೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಆಗಲ್ಲ ಕಣಮ್ಮ. ಹೋಗಿ ನೀನು ದುಡಿಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಕೆಲಸ ಮಾಡಬೇಕು. ಕೆಲಸ ಮಾಡ್ದಲ್ಲ ಹಂಗೆ ಬರುತ್ತೆ. ಅಯ್ಯೋ, ನಾವು ಈಗ ಹೊಸದಾಗ ಬೇಡ, ಈಗ ಯಾಕೆ ಮಾತಾಡೋದು? ಅಯ್ಯೋ, ಅಪ್ಪ ಅಮ್ಮನೆಲ್ಲನ ಬಿಟ್ಟು ಬಂದಿರ್ತಾರೆ, ಮಾತಾಡಬಾರ್ದು. ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಎಷ್ಟು ನಾವು ಇದನ್ನು ಮಾಡ್ದಂಗೆಲ್ಲನ ನೀವು ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂಬೋದೇನಿಲ್ಲ. ಕೆಲಸ ಮಾಡ್ಬೇಕು, ಕೆಲಸ ಮಾಡ್ದಲ್ಲ ನಮಗೆ ಹಂಗೆ ಬರುತ್ತೆ. ಬರೀ ಯಾವಾಗಲೂ ಪಾರ್ಲರ್ಗೆ ಹೋಗ್ತೀನಿ, ಅಲ್ಲಿಗೆ ಹೋಗ್ತೀನಿ, ಇಲ್ಲಿಗೆ ಹೋಗ್ತೀನಿ, ಬರೀ ಇದೆ ಬರೀ ಸ್ಟೈಲು. ಸ್ಟೈಲ್ಗೆ ಅಷ್ಟು ದುಡ್ಡು ಬೇಕಾಗುತ್ತೆ. ಸ್ಟೈಲ್ ಮಾಡೋಕ್ಕೆಲ್ಲ ನನ್ನ ಹತ್ರ ದುಡ್ಡು ಗಿಡ್ಡು ಎಲ್ಲ ನಡೆಯಲ್ಲ ಕಣವ. ಮದುವೆ ಆಯ್ತಾ? ಇನ್ನು ಸುಮ್ಮನೆ ಇನ್ನು ಯಾರು ನೋಡಂಗಿದ್ದಾರೆ? ನನ್ನ ಬೆಳಿಗ್ಗೆನೇ ಹೇಳಿಲ್ವಾ? ನೀನು ಯಾರು ನೋಡ್ತಾರೆ? ಏನಕ್ಕೆ ನೀನು ಪಾರ್ಲರ್ಗೆ ಹೋಗ್ತೀಯ? ಯಾಕೆ ಮೇಕಪ್ ಮಾಡ್ಕೊಂತೀಯ ನೀನು? ನಿನ್ಗೇನು ಅವಶ್ಯಕತೆ ಐತೆ? ಏರ್ ಕಟ್ಟೆಲ್ಲ ಏನಕ್ಕೆ ಮಾಡಿಸ್ತೀಯ? ಇನ್ಮೇಲೆ ನೀನು ಅಷ್ಟೇ, ಮದುವೆ ಆದ ಆಂಟಿ, ಶಕ್ತಿ ಆಂಟಿ, ಇನ್ಮೇಲಿಂದನ ಆಂಟಿ ಆಗಿದೆಯಾ? ಸುಮ್ಮನೆ ಆಗ್ಬಿಡು. ನೋಡು ಇವಾಗ ಹೆಂಗ್ ಮಾತಾಡ್ತಾ ಇದೀಯ ನೀನು. ಅಲ್ಲ, ಈ ತರ ಮಾತಾಡೋದಕ್ಕೆ ನೀನೇ ಬೇಕಾ? ಭಾಳ ಬೇಜಾರಾಗ್ಬಿಟ್ಟೈತೆ ನನಗಂತೂ. ಅಲ್ಲ ನೋಡಿ, ಯಾವ ತರ ಮಾತಾಡ್ತಾ ಇದ್ದೀರಾ ನೀವು ಅಂತ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಬೆಳಗ್ಗೆಯಿಂದ ನಿಮ್ಮ ಮಾತುಗಳನ್ನೆಲ್ಲ ಕೇಳಿ ಏನ ಹೇಳಿದ್ರೆ ಸಾಕು ಅಳ್ತಾಳೆ. ನನಗೆ ಹಂಗಾಯ್ತು ಹಿಂಗಾಯ್ತು, ನಾನು ಯಾಕಾದ್ರೂ ಅದನ್ನ ಹಂಗೆ ಹಿಂಗೆ ಅಂತ ಅಳ್ತಾವಳೆ ಬೆಳಗ್ಗೆಯಿಂದಾನ. ಏನಾನ ಹೇಳಂಗಿಲ್ಲ ಇವಳಿಗೆ. ಮತ್ತೆ ಹೇಳಿ ತಗೊಂಬಂದು ಕೊಡ್ತಾರಮ್ಮ. ಅವ್ರು ಕೆಲ್ಸಕ್ಕೆ ಹೋಗಲ್ಲ ಕಣಮ್ಮ. ಇವತ್ತೆಲ್ಲ ಯಾವಾಗಿಂದಲ್ಲ ಅವ್ರು ಅಷ್ಟೇಯ, ಅವಳು ಇಬ್ರು ಅಷ್ಟೇ. ನಾವು ಯಾವತ್ತೂ ಅವ್ರನ್ನ ಜಾಸ್ತಿ ಕೆಲ್ಸಕ್ಕೆ ಕಳಿಸಿಲ್ವಲ್ಲ. ಸ್ವಲ್ಪ ಕೆಲಸ ಮಾಡೋದು ಕಡಿಮೆ. ಕೆಲ್ಸಕ್ಕೆ ಹೋಗು ಅಂತಂದ್ರೆ ಇವ್ರದ್ದು ಒಳ್ಳೆ ಕಥೆ ಆಯ್ತಮ್ಮ ನಮಗೆ. ನನಗೆ ನಮ್ಮ ಅಪ್ಪನ ಮಾತು ಕೇಳಬೇಕಾಗಿತ್ತು ಅಂತ ಈಗ ಅನ್ನಿಸ್ತೈತೆ. ನಮ್ಮ ಅಪ್ಪನ ಮಾತು ಯಾಕಾದ್ರೂ ಮೀರಿದ್ನೋ ಏನೋ. ನಮ್ಮ ಅಪ್ಪನ ಮಾತು ಕೇಳಿದ್ರೆ ನಾನು ಚೆನ್ನಾಗಿರ್ತಿತ್ತು. ಇವಾಗ ಒಂದ್ಸತಿ ಕೊಟ್ರೆ ಸುಮ್ಮನಿರಮ್ಮ. ಅವಳಿಗಿನ್ನ ಎಷ್ಟು ದಿನ ಕೊಡ್ಬೇಕು ನಾವು? ಅಯ್ಯೋ, ಇವಳು ಯಾವಾಗಲೂ ಬರೀ ಪಾರ್ಲರ್ಗೆ ಹೋಗ್ಬೇಕು ಅಂತಿರ್ತಾಳೆ. ನಾನು ಮದುವೆ ಆಗಲಿ ಇದನ್ನೆಲ್ಲ ಫುಲ್ ಸ್ಟಾಪ್ ಇಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಇವಾಗ ಹೇಳ್ಬಿಟ್ಟಿದ್ದೀನಿ ಸರಿಯಾಗಿ. ಇವೆಲ್ಲ ನಡೆಯಲ್ಲ. ಮದುವೆ ಆದಮೇಲೆ ಏನಿದ್ರು ಸುಮ್ಮನೆ ಮನೆ ಕೆಲಸ ಮಾಡಿಕೊಂಡು ಸುಮ್ಮನೆ ಇರೋದು ಕಲಿ. ಪಾರ್ಲರ್ಗೆ ಇಲ್ಲ ಏರ್ ಕಟ್ಟು, ಸ್ಟೋರು, ಅದು ಇದು, ಕ್ರೀಮು, ಆ ಕ್ರೀಮ್ ಈ ಕ್ರೀಮ್, ಅದೆಲ್ಲ ಏನಕ್ಕಮ್ಮ? ಸುಮ್ಮನೆ ಇದ್ರೆ ಆಯ್ತು. ಇನ್ನು ಏನಿದ್ರು ಒಂದು ಸೋಪ್ ಬಳಸ್ಬೇಕು, ಏನೋ ಒಂದು ಫೇರ್ ಆ್ಯಂಡ್ ಲವ್ಲಿ, ಒಂದು ಪಾಂಡ್ಸ್ ಪೌಡ್ರು, ಒಂದು ಬೊಟ್ಟು ಇಟ್ಕೊಂಡು ಒಂದು ಕುಂಕುಮ ಇಟ್ಕೊಂಡ್ರೆ ಸಾಕು. ಜಡೆ ಅಂಟ್ಕೊಂಡು ಹೂ ಮುಡ್ಕೋಬೇಕು. ಅದ್ಬಿಟ್ಟು ಈ ವೇರ್ ಕಟ್ಟೋದೆಲ್ಲ ಏನು? ಸುಮ್ಮನಿದ್ರೆ ಆಯ್ತು. ಇನ್ನು ಮದುವೆ ಆಯ್ತಲ್ಲ, ಅದೆಲ್ಲ ಏನಕ್ಕೆ? ಅದೆಲ್ಲ ಹುಡುಗಿಯರಾಗಾದ್ರೆ ಸ್ಟೈಲ್ ಮಾಡ್ತಾರೆ, ಗಿಲೇಜ್ಗೆ ಹೋಗ್ಬೇಕಾದ್ರೆ. ಇವಾಗೆಲ್ಲ ಏನಕ್ಕೆ? ಅದಕ್ಕೆ ನಾನು ಬೇಡ ಅಂತ ಹೇಳ್ತಾವ್ನಿ. ಹೋಗ್ಲಿ. ಇವಳು ಹಂಗೆ ಮತ್ತೆ ಬೋಲೋ ಒಂಥರ ಸ್ಟೈಲು ಜಾಸ್ತಿ. ಈಗ ಸ್ಟೈಲ್ ಮಾಡೋರ್ನ ಮದುವೆ ಆದ್ರೆ ಈಗ ಹಿಂಗೇನೆ ಅವ್ರಿಗೆ ಕೊಟ್ಟು ಸಾಕಾಗುತ್ತೆ. ಏನು ಕೆಲಸ ಮಾಡಲ್ಲ ಕಣ. ಅದಕ್ಕೆ ಬೆಂಗಳೂರಿಗೆ ಹೋಗು, ಸುಮ್ಮನೆ ದುಡಿಯೋಕ್ಕೆ ಅಂತ ಹೇಳಿದ್ರೆ ಅದು ಆಗಲ್ಲ ಅಂತಾಳೆ. ಎಲ್ಲದಕ್ಕೂ ದುಡ್ಡು ಅಂತಂದ್ರೆ ಎಲ್ಲಿ ತಗೊಂಬಂದು ಕೊಡೋಕ್ಕಾಗುತ್ತೆ? ಬ್ಯೂಟಿ ಪಾರ್ಲರ್ಗೆ ಹೋಗೋಕ್ಕೆ ದುಡ್ಡು ಕೊಡು ಅಂತ ಗಂಡನ ಜೊತೆ ಜಗಳ ಮಾಡ್ತಾವಳೆ ಬೆಳಗ್ಗೆಯಿಂದಲೂ. ನೀನು ಮೊದಲಿನ ಥರ ಇಲ್ಲ ನನ್ನ ಹತ್ರ ಅಂತೇಳಿ ಏನು ಮಾಡೋದು? ಎಷ್ಟು ಹೇಳಿದ್ರು ಕೇಳಲ್ಲ. ಅಯ್ಯೋ, ಇವಾಗ ಒಂಥರ. ಅದಕ್ಕೆ ಕೆಲ್ಸಕ್ಕೆ ಹೋಗಮ್ಮ, ದುಡ್ಕೊಂಡು ಇಟ್ಕ ಅಂತ ಹೇಳ್ತಾ ಇದ್ದೀವಿ. ಅದು ಆಗಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗುತ್ತೆ? ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.